ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಬೆಂಗಳೂರಿಗೆ ಬಂದಾಗ ನಿಜಕ್ಕೂ ಸ್ಫೋಟ ಸಂಚು ನಡೆದಿತ್ತ? ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇತ್ತು. ಯಾಕೆ ಅಂತ ಅಂದ್ರೆ ಅವರು ಹೋಗುವ ಮಾರ್ಗದ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಹಾಗಾಗಿ ಇಲ್ಲ ಮೋದಿಯವರು ಬರ್ತಾ ಇರೋದಕ್ಕೆ ಅಲ್ಲಿ ಸ್ಫೋಟದ ಸಂಚು ನಡೆದಿತ್ತು, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಬಟ್ ತನಿಖೆಯಲ್ಲಿ ತಿಳಿದು ಬಂದಿರುವಂತ ಅಂಶ ಏನು? ಪ್ರಧಾನ ಮಂತ್ರಿಗಳು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಸ್ಫೋಟ ಸಂಚು ನಡೆದಿತ್ತ? ಬೆಂಗಳೂರಲ್ಲಿ ಆಗುಂತಕರು ಇಟ್ಟಿದ್ದು ಜಿಲೆಟಿನ್ ಕಡ್ಡಿಯೇ ಅಲ್ವಾ? ಪೊಲೀಸ್ ತನಿಖೆಯಲ್ಲಿ ಜಿಲೆಟಿನ್ ಕಡ್ಡಿಯ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ಮೋದಿ ಭೇಟಿ ವೇಳೆ ಸಿಕ್ಕಿದ್ದು ಜಿಲೆಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್. ಆ ಕಡ್ಡಿ 3 ವರ್ಷ ಹಿಂದಿನದ್ದು ಮತ್ತು ಸ್ಫೋಟಿಸುವ ಸಾಮರ್ಥ್ಯವೇ ಇರಲಿಲ್ಲ. ಭಯ ಹುಟ್ಟಿಸೋದಕ್ಕೆ ಇಡಲಾಗಿದ್ದ ಕಡ್ಡಿಗಳವು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಗಮನಿಸ್ತಾ ಇದ್ದೀವಿ, ಬೆಂಗಳೂರಲ್ಲಿ ಆಗುಂತಕರು ಇಟ್ಟಿದ್ದು ಜಿಲೆಟಿನ್ ಕಡ್ಡಿಯೇ ಅಲ್ಲ ಅನ್ನೋದು ಗೊತ್ತಾಗಿದೆ. ಪೊಲೀಸ್ ತನಿಖೆಯಲ್ಲಿ ಜಿಲೆಟಿನ್ ಕಡ್ಡಿಯ ಅಸಲಿ ಸತ್ಯ ಬಯಲಾಗಿದೆ. ಈಗ ಮೋದಿ ಭೇಟಿ ವೇಳೆ ಸಿಕ್ಕಿದ್ದು ಜಿಲೆಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್. ಆ ಕಡ್ಡಿ 3 ವರ್ಷ ಹಿಂದಿನದ್ದು ಮತ್ತು ಸ್ಫೋಟಿಸುವ ಸಾಮರ್ಥ್ಯ ಅಂತೂ ಇರಲಿಲ್ಲ. ಭಯ ಹುಟ್ಟಿಸೋದಕ್ಕೆ ಇಡಲಾಗಿತ್ತಂತೆ ಈ ಕಡ್ಡಿಗಳಲ್ಲಿ. 11 ಗಂಟೆಗಳ ಟೈಮ್ ಗ್ಯಾಪ್ ನಲ್ಲಿ ಸ್ಫೋಟಕ ತಂದಿಟ್ಟಿದ್ದಾರೆ ಆರೋಪಿ. ಬೆಂಗಳೂರು ದಕ್ಷಿಣ ಪೊಲೀಸರ ತನಿಖೆಯಲ್ಲಿ ಜಿಲೆಟಿನ್ ಸತ್ಯ ಬಹಿರಂಗ ಆಗಿದೆ. 11 ಗಂಟೆಗಳ ಟೈಮ್ ಗ್ಯಾಪ್ ನಲ್ಲಿ ಸ್ಫೋಟಕವನ್ನ ತಂದಿಟ್ಟಿದ್ದಾನೆ ಆರೋಪಿ. ಬೆಂಗಳೂರು ದಕ್ಷಿಣ ಪೊಲೀಸರ ತನಿಖೆಯಲ್ಲಿ ಜಿಲೆಟಿನ್ ಸತ್ಯ ಬಹಿರಂಗ ಆಗಿರೋದೀಗ. ನೋಡಿ, ಸಹಜವಾಗಿ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಸೇಫ್ಟಿ ಇಲ್ವಾ ರಾಜ್ಯದಲ್ಲಿ ಹಾಗಾದ್ರೆ ಅನ್ನೋ ಪ್ರಶ್ನೆ. ಪ್ರಧಾನಿಗಳು ಬಂದಾಗ ಭದ್ರತೆ ಹೆಂಗಿರುತ್ತೆ, ಅವರು ಹೋಗುವ ಮಾರ್ಗ ಯಾವ್ಯಾವ ಇದಾವೋ ಎಲ್ಲ ಕಡೆಯೂ ಕೂಡ 3 ದಿನಗಳಿಂದ ನಿರಂತರವಾಗಿ ಅಲರ್ಟ್ ಆಗಿರ್ತಾರೆ ಪೊಲೀಸ್ನವರು, ನಿರಂತರವಾಗಿ. ಅಂಥದ್ರಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಡಲಾಗಿತ್ತು, ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ ಸುದ್ದಿ ಬಂದ ತಕ್ಷಣ ಹೆಂಗಾಗಿರ್ಬೇಡ ಪರಿಸ್ಥಿತಿ. ಪ್ರಧಾನಿಗಳಿಗೆ ಸೇಫ್ಟಿ ಇಲ್ಲ, ಜನಸಾಮಾನ್ಯರಿಗೆ ಸೇಫ್ಟಿ ಹೆಂಗೆ, ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳೋದಕ್ಕೆ ಶುರುವಾಯಿತು. ಅದಾದ ನಂತರ ಪೊಲೀಸ್ನವರು ಅಲರ್ಟ್ ಆಗ್ತಾರೆ, ತನಿಖೆಯನ್ನ ಶುರು ಮಾಡ್ತಾರೆ. ಇದು ನಿಜಕ್ಕೂ ಕೂಡ ಸ್ಫೋಟಕ್ಕೆ ಸಂಚು ಮಾಡಿದ್ರ ಅಂತ ಹೇಳಿ. ಆದರೆ ತನಿಖೆಯಲ್ಲಿ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಆಗುಂತಕರು ಇಟ್ಟಿದ್ದು ಜಿಲೆಟಿನ್ ಕಡ್ಡಿಯೇ ಅಲ್ಲ ಅಂತ ಹೇಳಿ. ಪೊಲೀಸ್ ತನಿಖೆಯಲ್ಲಿ ಜಿಲೆಟಿನ್ ಕಡ್ಡಿಯ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ಮೋದಿ ಭೇಟಿ ವೇಳೆ ಸಿಕ್ಕಿದ್ದು ಜಿಲೆಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್. ಆ ಕಡ್ಡಿ 3 ವರ್ಷ ಹಿಂದಿನದ್ದು ಮತ್ತು ಸ್ಫೋಟಿಸುವ ಸಾಮರ್ಥ್ಯನೇ ಇರಲಿಲ್ಲ ಅಂತೆ. ಅದು 3 ವರ್ಷ ಹಳೇದು, ಜೊತೆಗೆ ಸ್ಫೋಟ ಆಗುವಂತ ಯಾವುದೇ ಸಾಮರ್ಥ್ಯ ಅದಕ್ಕೆ ಇರಲಿಲ್ಲ. ನೋಡಿ, ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಾಗ ಬೆದರಿಕೆ ಕರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಕರೆ ಆರೋಪಿ ಲೋಹಿತ್ನ ವಶಕ್ಕೆ ಪಡೆದಿದ್ದಾರೆ ಕಗ್ಗಲೀಪುರ ಪೊಲೀಸರು. ಕೋರಮಂಗಲ ಪೊಲೀಸರ ವಶದಲ್ಲಿದ್ದ ಆರೋಪಿ ಲೋಹಿತ್ ಪೊಲೀಸ್ ವಿಚಾರಣೆಯಲ್ಲಿ ಮಾನಸಿಕ ಅಸ್ವಸ್ಥ ಇರೋ ಬಗ್ಗೆ ಮಾಹಿತಿ ಇದೆ. ಲೋಹಿತ್ ಹೇಳಿಕೆ ಆಧರಿಸಿ ತಮಿಳುನಾಡಿನ ಹೊಸೂರುವರೆಗೂ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಆರೋಪಿ ಹೇಳಿರೋ ಮಾಹಿತಿ ಸತ್ಯ ಅನ್ನೋದು ತಿಳಿದು ಬಂದಿದೆ. ಸದ್ಯ ಲೋಹಿತ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಗ್ಗಲೀಪುರ ಪೊಲೀಸರು. ನೋಡಿ, ಈ ಆರೋಪಿ ಲೋಹಿತ್ನನ್ನ ವಿಚಾರಣೆಗೊಳಪಡಿಸಿದಾಗ ಈತ ಒಬ್ಬ ಮಾನಸಿಕ ಅಸ್ವಸ್ಥ ಅನ್ನೋದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಆತ ಹೇಳಿದ ಹೇಳಿಕೆ ಆಧರಿಸಿ ತಮಿಳುನಾಡಿನ ಹೊಸೂರಿನವರೆಗೂ ಏನು ಸಿಸಿಟಿವಿಗಳು ಬರ್ತಾವಲ್ಲ, ಎಲ್ಲದರ ಫುಟೇಜ್ ಅನ್ನ ಚೆಕ್ ಮಾಡಲಾಯಿತು. ಆಗ ಗೊತ್ತಾಗುತ್ತೆ ಈತ ಹೇಳಿದ್ದು ಸತ್ಯ ಅಂತ ಹೇಳಿ. ಸೊ ಆಪರೇಷನ್ ಜಿಲೆಟಿನ್ ಟುಸ್ ಪಟಾಕಿ ಆಗೋಗಿದೆ. ಈಗ ಮೇ 9ರ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಸ್ಥಳದಿಂದ ಹೊರಡುತ್ತಾರೆ ಪೊಲೀಸರು. ಸ್ಫೋಟಕ ಪತ್ತೆಯಾದ ಜಾಗದಲ್ಲಿ ಕೆಲ ಕಸದ ರಾಶಿಗಳು ಕೂಡ ಇತ್ತು. ಅವುಗಳನ್ನ ಕ್ಲೀನ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಕೆಲಸ ಮುಗಿಸಿ 8:05ರ ಸುಮಾರಿಗೆ ಸಿಬ್ಬಂದಿ ಹೊರಡುತ್ತಾರೆ. ಈ ಹಿನ್ನೆಲೆ ರಾತ್ರಿ 8 ಗಂಟೆ 5 ನಿಮಿಷದ ತನಕ ಸ್ಫೋಟಕ ಇಟ್ಟಿರೋ ಸಾಧ್ಯತೆ ಇಲ್ಲ. ಮೇ 10ರಂದು ಬೆಳಗ್ಗೆ 7 ಗಂಟೆಗೆ ಸ್ಥಳಕ್ಕೆ ಬಂದಿದ್ದ ಪೊಲೀಸ್ ಸಿಬ್ಬಂದಿ
ಈ ಟೈಮ್ ಗ್ಯಾಪ್ನಲ್ಲಿ ಸ್ಫೋಟಕ ವಸ್ತುವನ್ನ ಇಟ್ಟು ಹೋಗಿದ್ದಾನೆ ಆರೋಪಿ. ನೋಡಿ, ರಾತ್ರಿ 8:05 ಪೊಲೀಸ್ನವರು ಅಲ್ಲೇ ಇದ್ದಾರೆ. ಸೊ ಅದಾದ ನಂತರವೇ ಆರೋಪಿ ಬಂದು ಅಲ್ಲಿ ಸ್ಫೋಟಕಗಳನ್ನ ಇಟ್ಟು ಹೋಗಿದ್ದಾನೆ, ಅದಂತೂ ಸ್ಪಷ್ಟ. ಆ ಟೈಮ್ ಗ್ಯಾಪ್ನಲ್ಲಿ ಬಹುತೇಕ ಆರೋಪಿಗಳ ಸುಳಿವನ್ನ ಪತ್ತೆ ಹಚ್ಚಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಸಿಸಿಟಿವಿಗಳು ಇಲ್ಲದ ಕಾರಣ ಚಾಲೆಂಜ್ ಆದ ಆರೋಪಿಯ ಸುಳಿವು. ಸಿಸಿಟಿವಿ ಇಲ್ಲ ಅಲ್ಲಿ, ಹಂಗಾಗಿ ಯಾರಿಟ್ಟಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಆರೋಪಿಗಳ ಪತ್ತೆ ಹಚ್ಚೋ ವಿಶ್ವಾಸದಲ್ಲಿ ಪೊಲೀಸ್ನವರಿದ್ದಾರೆ. ಭಯ ಸೃಷ್ಟಿಸಿದ್ರೆ ಮೋದಿ ಭೇಟಿ ನೀಡೋದು ಕಷ್ಟ ಅಂತ ಕೃತ್ಯ ನಡೆಸಿರುವ ಶಂಕೆಯೂ ಕೂಡ ಇದೆ. ಇದು ಕೇವಲ ಭಯ ಹುಟ್ಟಿಸುವಂತ ಕೆಲಸ. ಈ ಹಿನ್ನೆಲೆ ಪ್ರಕರಣಕ್ಕೆ ಎನ್ಐಎ ತನಿಖೆ ಬಹುತೇಕ ಡೌಟ್. ಆದರೆ ಪ್ರಕರಣದ ಮಾಹಿತಿ ಕಲೆ ಹಾಕಿರೋ ಎನ್ಐಎ ಅಧಿಕಾರಿಗಳು ಆರೋಪಿಗಳ ಪತ್ತೆ ಬಳಿಕ ಎನ್ಐಎ ಎಂಟ್ರಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದಂತ ಒಂದು ವಿಚಾರ ಇದು. ಸೊ ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಅಂದ್ರೆ ಸಂಪೂರ್ಣವಾದಂತ ವಿವರಿಸ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತವಾಗ್ಲೂ ರಾಮ್, ಈಗಾಗ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಕೋರ್ಮಂಗ್ಲಾ ಪೊಲೀಸ್ ಏನಿದ್ದಾರೆ ಅವರು ಕೂಡ ಲೋಹಿತ್ ಅಂತ ಹೇಳಿ ಒಬ್ಬ ಏನು ಮಾನಸಿಕ ಅಸ್ವಸ್ಥ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆಯನ್ನ ಮಾಡಿರುವಂತದ್ದು. ಈಗ ಈ ಒಂದು ಪ್ರಕರಣ ಏನಿದೆ ಕಗ್ಲಿಪುರದಲ್ಲಿ ನಡೆದಂತ ಈ ಒಂದು ಸ್ಫೋಟಕ ಪತ್ತೆ ಪ್ರಕರಣ, ಇಲ್ಲಿಗೆ ಏನು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ 9ನೇ ತಾರೀಕು ರಾತ್ರಿ ಏನಿದೆ ಆ ಕಂಪ್ಲೀಟ್ ಆದಂತ ಮಾನಿಟೈಸ್ ಮಾಡಿದ್ದಾರೆ. ಎಲ್ಲೆಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಬರ್ತಾರೋ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಏನು ಎಲ್ಲೆಲ್ಲಿ ಮೆನ್ಗಳನ್ನ ಹಾಕ್ಬೇಕು, ಎಲ್ಲೆಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳಾಗಿರ್ಬೋದು, ಅನುಮಾನಾಸ್ಪದ ವಸ್ತುಗಳಾಗಿರ್ಬೋದು ಏನಾದ್ರು ಸಿಗುತ್ತಾ ಅಂತ ಕೂಡ ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ಒಂದು ಏನೋ ವಸ್ತುಗಳು ಕಾಣಿಸಿರೋಲ್ಲ. ಕರೆಕ್ಟ್ ಆಗಿ 8:05 ರಿಂದ 8:10 ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಿ ಅಲ್ಲಿಂದ ಅವರು ಕೂಡ ಹೋಗಿರ್ತಾರೆ. ಅದಾದ ನಂತರದಲ್ಲಿ ಆ ಏನು 11 ಗಂಟೆಯ ನಂತರದಲ್ಲಿ ಇಲ್ಲಿಗೆ ಅನಾಮಿಕ ವ್ಯಕ್ತಿಗಳು ಬಂದು ಈ ರೀತಿಯಾದಂತಹ ಸ್ಫೋಟಕ ವಸ್ತುಗಳನ್ನ ಇಟ್ಟೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಬೆಳಗ್ಗೆ ಬಂದು ನೋಡಿದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಿಕ್ಕಿರುತ್ತೆ ಇದೆಲ್ಲ ವಸ್ತುಗಳು. ಸೊ ಹೀಗಾಗಿ ಅಲ್ಲಿ ಕೇವಲ ಒಂದು 8 ರಿಂದ 9 ಗಂಟೆಗಳ ಅಂತರದಲ್ಲಿ, ರಾತ್ರಿಯಿಂದ ಬೆಳಗ್ಗೆ ಒಂದು 5 ರಿಂದ 6 ಗಂಟೆ ಅಂತರದಲ್ಲಿ ಈ ಒಂದು ಸ್ಫೋಟಕ ವಸ್ತುಗಳನ್ನ ಇಟ್ಟೋಗಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿದೆ. ಇನ್ನು ಅಲ್ಲಿ ಸ್ಫೋಟ ಮಾಡುವಂತ ಉದ್ದೇಶ ಇಲ್ಲ ಅಂತ ಇದ್ರೂ ಕೂಡ ಅಲ್ಲಿ ಭಯ ಸೃಷ್ಟಿಸುವಂತಹ ಎಲ್ಲಾ ಉದ್ದೇಶವೂ ಕೂಡ ಇವರ ಬಳಿ ಇತ್ತು ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಿದೆ. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವೊಂದು ಪ್ರಾಥಮಿಕವಾದಂತಹ ಅಂಶ ಗೊತ್ತಾಗಿದೆ. ಅಮೋನಿಯಂ ನೈಟ್ರೇಟ್ ಜೆಲ್ ಇದನ್ನು ಕೂಡ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬಳಸ್ತಾರೆ. ಸೊ ಹೀಗಾಗಿ ಇದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಡಿಟೋನೇಟರ್ ಅಂತ ಏನ್ ಕರಿತೀವಿ ಅದನ್ನ ಇಲ್ಲಿ ಇಟ್ಟಿಲ್ಲ ಅನ್ನೋದು ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಹೇಳಿರುವಂತದ್ದು. ಡಿಟೋನೇಟರ್ ಏನು ಇಟ್ಟಿದ್ದೆ ಅದಲ್ಲಿ ಅಲ್ಲಿಗೆ ಎನ್ಐಎ ಆಗಿರ್ಬೋದು, ಐಬಿ ಆಗಿರ್ಬೋದು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಡುತ್ತೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿಟೋನೇಟರ್ ಇಟ್ಟಿಲ್ಲ. ಕೇವಲ ಇಲ್ಲಿ ಒಂದು ಅಮೋನಿಯಂ ನೈಟ್ರೇಟ್ ಜೆಲ್, ಇದು ಕೂಡ ಸ್ಫೋಟ ಮಾಡುವಂತ ಸಂದರ್ಭ ಬಳಸುವಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಜೆಲ್ ಅನ್ನು ಕೂಡ ಬಳಸ್ತಾರೆ ಅಂತಾನು ಕೂಡ ಗೊತ್ತಾಗಿದೆ. ಮತ್ತೆ ಜಿಲೆಟಿನ್ ಕಡ್ಡಿಗಳು ಅಷ್ಟಾಗಿ ಇರ್ಲಿಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಎನ್ಐಎ ಯಾವುದೇ ರೀತಿಯಾದ ಎಂಟ್ರಿ ಕೊಟ್ಟಿಲ್ಲ. ಆದ್ರೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿದೆ. ಯಾಕಂದ್ರೆ ಅವರು ಕೂಡ ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಈಗ ಮಾಹಿತಿಗಳನ್ನ ಪಡ್ಕೊಂಡಿದೆಯೋ ಹೊರತು ಯಾವುದೇ ರೀತಿಯಾದಂತ ಅವರು ತನಿಖೆಗೆ ಹಿಡಿದಿಲ್ಲ ಅನ್ನೋದು ಕೂಡ ಪೊಲೀಸ್ ಮೂಲಗಳು ಕೂಡ ಈಗಾಗಲೇ ಸದ್ಯ ಹೇಳಿರುವಂತದ್ದು. ಈಗಾಗಲೇ ಲೋಹಿತ್ ಏನಿದ್ದಾನೆ, ಅನುಮಾನಾಸ್ಪದ ವ್ಯಕ್ತಿ ಏನಿದ್ದಾನೆ, ಆತನಿಗೂ ಏನಾದ್ರು ವಿಚಾರಗಳು ಗೊತ್ತಿದೆಯಾ ಅಂತಾನು ಕೂಡ ಆತನನ್ನು ಕೂಡ ಈಗಾಗಲೇ ಕೋರ್ಮಂಗ್ಲದಿಂದ ಕಗ್ಲಿಪುರ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಆತನನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಅವರು ಮುಂದಾಗಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಆರೋಪಿಗಳು ಅರೆಸ್ಟ್ ಆದ ನಂತರವೇ ಏನು ಬಹುತೇಕವಾಗಿ ಈಗಾಗಲೇ ಲೀಡ್ ಸಿಕ್ಕಿದೆ ಅಂತಾನು ಹೇಳಲಾಗ್ತಿರುವಂತದ್ದು ಪೊಲೀಸರಿಗೆ. ಅವರು ಅರೆಸ್ಟ್ ಆದ ನಂತರದಲ್ಲೇ ಇನ್ನೂ ವಿಚಾರಗಳು ಮತ್ತೆ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.